ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಿಗ್ಗೆ ಇವತ್ತು ಎದ್ದಿದ್ದು ಲೇಟಾಗಿತ್ತು. ನೆನ್ನೆ ಹೊರಗಡೆ ಹೋಗಿದ್ವಿ, ಸೊ ಬರೋದು ಕೂಡ ತುಂಬಾ ಲೇಟಾಗಿತ್ತು. ಮಳೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು. ಬರೋಷ್ಟರಲ್ಲಿ ಲೇಟಾಗಿ ಇವತ್ತು ಎದ್ದೇಳೋದು ಕೂಡ ಲೇಟಾಗಿತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ ಪೂಜೆ ಏನೂ ಮುಗಿಸ್ಕೊಳ್ಳಿಲ್ಲ, ತುಂಬ ಟಯರ್ಡ್ ಆಗಿತ್ತು. ಹಾಗೆಯೇ ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಅದಾದ ನಂತರನೇ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ಇಲ್ಲಿ ಬೆಡ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಇವತ್ತಿನ ತಿಂಡಿಗೆ ಪೂರಿ ಸಾಗು ಮಾಡ್ಕೊಂಡಿದ್ದೆ. ಅದ್ರ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅಂದರೆ ವೈಟ್ ಕುರ್ಮಾ ರೆಸಿಪಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಏನೂ ಶೇರ್ ಮಾಡಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡೆ. ನಮ್ಮ ಮನೆಯವ್ರು ಇನ್ನೂ ಎದ್ದಿರಲಿಲ್ಲ ಅಂತ ಇವಾಗ ಅವ್ರು ಎದ್ದಿದ ನಂತರ ಬೆಡ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಾರಿ ಬೇಗನೆ ಎದ್ದಿರ್ತಾರೆ, ಹಾಗಾಗಿ ಒಂದೇ ಸರಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಇನ್ ಕೇಸ್ ಎದ್ದಿಲ್ಲ ಅಂದರೆ ಹಾಲ್ ಮತ್ತು ಬೇರೆ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಪೂಜೆ ಎಲ್ಲ ಮುಗಿಸ್ಕೊತೀನಿ. ಅದಾದಮೇಲೆ ಈ ಬೆಡ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬರ್ತೀನಿ. ಇವಾಗ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಕಸ ಎಲ್ಲ ಗುಡಿಸಿ ಧೂಳೆಲ್ಲ ತೆಗೆದು ಒಂದು ಸಾರಿ ಮಾಪ್ ಮಾಡಿಕೊಂಡ್ರೆ ಬೆಡ್ರೂಮ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಇವತ್ತು ಮಳೆ ಬರೋ ಥರನೂ ಕೂಡ ಇತ್ತಲ್ವ, ಹಾಗಾಗಿ ಸಿಂಪಲ್ಲಾಗಿ ಒಂದು ಕ್ಯೂಟಾಗಿರುವಂಥ ರಂಗೋಲಿನ ಹಾಕಿದ್ದೆ. ಆ ರಂಗೋಲಿ ಡಿಸೈನ್ ಕೂಡ ಶೇರ್ ಮಾಡ್ತೀನಿ. ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಫ್ರೈಡೇ ವ್ಲಾಗ್ ಅಂತ. ಅದರಲ್ಲಿ ಒಂದು ಡ್ರೆಸ್ನ ಹಾಕಿದ್ದೆ. ಅದ್ರ ಲಿಂಕ್ ತುಂಬ ಜನ ಕೇಳ್ತಾ ಇದ್ರಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕೇಳಿದರು. ಅದನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿರುವಂಥದ್ದು. ಅದ್ರ ಆನ್ಲೈನ್ ಲಿಂಕ್ ಏನೂ ಇಲ್ಲ, ಅಂದರೆ ಮಾರ್ಕೆಟ್ನಲ್ಲಿ ಸೆಪ್ರೇಟಾಗಿ ಪೀಸ್ಗಳನ್ನ ತೊಗೊಂಡು, ಅಂದರೆ ಪ್ಯಾಂಟ್ ಪೀಸ್ ಬೇರೆ, ಹಾಗೆಯೇ ಮೇಲ್ಗಡೆ ಕುರ್ತಾ ಇದೆ ಅಲ್ವಾ, ಶಾರ್ಟ್ ಕುರ್ತಾ, ಅದ್ರ ಪೀಸ್ ಬೇರೆ ಸೆಪ್ರೇಟಾಗಿ ಫ್ಯಾಬ್ರಿಕ್ನ ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದು. ಆ ಥರ ಡ್ರೆಸ್ಗಳು ನನ್ನ ಹತ್ರ ತುಂಬ ಇತ್ತು. ನನಗೆ ತುಂಬ ಇಷ್ಟ ಆಯಿತು ಆ ಥರ ಡ್ರೆಸ್ಗಳು. ರಬ್ನೆ ಬನಾತಿ ಜೋಡಿಯಲ್ಲಿ ಅನುಷ್ಕಾ ಹಾಕಿರ್ತಾರಲ್ವ, ಅದನ್ನು ನೋಡಿ ನಂಗೆ ತುಂಬ ಇಂಪ್ರೆಸ್ ಆಗಿ ಆ ಥರ ಡ್ರೆಸ್ಗಳನ್ನೇ ನಾನು ಜಾಸ್ತಿ ಸ್ಟಿಚ್ ಮಾಡ್ಕೋತಾ ಇದ್ದೆ ಕಾಲೇಜ್ ಡೇಸಲ್ಲೆಲ್ಲ. ನನಗೆ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಅದೇ ಥರ ಡ್ರೆಸ್ ಜಾಸ್ತಿ ಇತ್ತು. ಇವಾಗ ಅದು ಔಟ್ ಆಫ್ ಟ್ರೆಂಡ್ ಆಗಿಬಿಟ್ಟಿದೆ, ಬಟ್ ಆದರೂ ನಂಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಪ್ಯಾಂಟ್ಸ್ ಎಲ್ಲ. ಒಂಥರ ಪಟಿಯಾಲ ಪ್ಯಾಂಟ್ ಜಾಸ್ತಿ ನೆರಿಗೆ ಬಂದು ಬಲೂನ್ ಪ್ಯಾಂಟ್ ಥರ ಇರೋದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಆ ಥರ ಡ್ರೆಸ್ಗಳು ಶಾರ್ಟ್ ಆಗಿರುತ್ತೆ, ತುಂಬ ಫ್ಯಾನ್ಸಿಯಾಗೂ ಕೂಡ ಕಾಣಿಸುತ್ತೆ. ಚೂಡಿದಾರ್ ಆದ್ರೂ ಕೂಡ ನೋಡೋದಕ್ಕೆ ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ ಅಂತ ಆ ಥರ ಡ್ರೆಸ್ಗಳನ್ನ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೆ. ಅದು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ತೋರಿಸಿ ಅಂತ ಕೇಳಿದ್ರಿ. ನೆಕ್ಸ್ಟ್ ಟೈಮ್ ನಾನು ಫ್ಯಾಬ್ರಿಕ್ ತೊಗೊಳಕ್ಕೆ ಹೋದಾಗ ಪ್ಯಾಂಟ್ ಪೀಸ್ ಮತ್ತು ಟಾಪ್ ಪೀಸ್ ಎರಡೂ ತೊಗೊಂಡು ಬಂದು ಆ ಡ್ರೆಸ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ಅಂದರೆ ಬೇರೆ ಕಲರ್ ಕಾಂಬಿನೇಷನಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಬಟ್ ಆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಎರಡೂ ಕೂಡ ಫುಲ್ ಕಾಂಟ್ರಾಸ್ಟ್ ಆಗಿ ಡಾರ್ಕ್ ಕಲರ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಬೇರೆ ಕಲರ್ ಕಾಂಬಿನೇಷನಲ್ಲೂ ಸ್ಟಿಚ್ ಮಾಡಿ ತೋರಿಸ್ತೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ಹಾಗೆಯೇ ಇಲ್ಲಿ ಲಂಚ್ಗೋಸ್ಕರ ಹುರುಳಿಕಾಳು ಮತ್ತು ಬಾಳೆ ದಿಂಡನ್ನು ಹಾಕಿ ಪಲ್ಯ ಮಾಡಿಕೊಂಡು ಬಸ್ಸಾರನ್ನ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬಸ್ಸಾರು ಮತ್ತು ಪಲ್ಯನ. ಇಲ್ಲಿ ಹುರುಳಿಕಾಳನ್ನು ಸ್ವಲ್ಪ ಹೊತ್ತು ನೆನೆ ಹಾಕ್ಕೊಂಡಿದ್ದೆ, ಚೆನ್ನಾಗಿ ತೊಳೆದಿಟ್ಕೊಂಡು ನಂತರ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಅದಾದ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲಷ್ಟು ಕೂಗಿಸ್ಕೊತೀನಿ. ಈ ಹುರುಳಿಕಾಳನ್ನು ಏನು ಹುರಿದಿಲ್ಲ ನಾನು, ಹಾಗೇ ನೆನೆ ಹಾಕ್ಕೊಂಡು ಸೇರಿಸ್ಕೊಂಡಿರೋದು. ಹಾಗೆ ಸೈಡಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕೆ ನೀರನ್ನು ಕೂಡ ಕುದಿಲಿಕ್ಕೆ ಇಟ್ಕೊಂಡು ಅದಾದ ನಂತರ ಇಲ್ಲಿ ಅಕ್ಕಿನ ತೊಳೆದಿಟ್ಕೋತಾ ಇದ್ದೀನಿ. ಇದು ಊರಿಂದ ತಂದಿರೋವಂಥ ಅಕ್ಕಿ ಅಲ್ವಾ, ಸೊ ಹಾಗಾಗಿ ಇದನ್ನು ನೆನೆಸ್ಕೊಳ್ತಾ ಇಲ್ಲ. ಇನ್ ಕೇಸ್ ನಾನು ಅಂಗಡಿಯಿಂದ ತರಿಸ್ಕೊಂಡಿರ್ತೀನಲ್ವ ಪಾಲಿಷ್ ಆಗಿರುವಂತಹ ಅಕ್ಕಿ, ಅದನ್ನು ನಾನು ತೊಳೆದು ನೆನೆಸಿಟ್ಕೋತೀನಿ. ಇದು ಪಾಲಿಷ್ ಆಗದೇ ಇರುವಂಥ ಅಕ್ಕಿ ಅಲ್ವಾ, ಇದನ್ನು ನೆನೆಸಿಟ್ಕೊಂಡ್ರೆ ಆ ನೀರಿಗೆ ಹಾಕಿದ ತಕ್ಷಣ ಇದು ಬೇಗ ಬೆಂದೋಗ್ಬಿಡುತ್ತೆ ಮತ್ತು ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಒಂದ್ಸರಿ ತೊಳೆದು ಎತ್ತಿಟ್ಕೋತೀನಿ ಅಷ್ಟೇ. ಈ ನೀರನ್ನು ನಾನು ಗಿಡಗಳಿಗೆ ಹಾಕ್ತಾಯಿದ್ದೆ. ನೆನ್ನೆ ಎಲ್ಲ ಚೆನ್ನಾಗಿ ಮಳೆ ಬಂದಿದ್ದರಿಂದ ಮತ್ತೆ ನೀರನ್ನು ಹಾಕಿದ್ರೆ ಶೀತ ಆಗಿಬಿಡುತ್ತೆ, ಅದಕ್ಕೆ ಕೋಲ್ಡ್ ಆಗಿಬಿಡುತ್ತೆ ಜಾಸ್ತಿ ಅಂತ ನೀರನ್ನು ಚೆಲ್ತಾ ಇದ್ದೀನಿ ಅಷ್ಟೇ. ಕೆಲವ್ರು ಕಮೆಂಟ್ ಮಾಡಿದ್ರಿ ಈ ನೀರನ್ನು ಗಿಡಗಳಿಗೆ ಹಾಕಿ ಅಂತ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಇಲ್ಲಿ ಇನ್ನೊಂದು ದೊಡ್ಡ ಬೌಲ್ನಲ್ಲಿ ನೀರನ್ನು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಾಳೆ ದಿಂಡನ್ನು ಸೈಡಲ್ಲಿ ಕಟ್ ಮಾಡಿಕೊಂಡು ಇದರಲ್ಲಿ ಲೇಯರ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ತೆಗೆದುಬಿಡಬೇಕು. ಎಷ್ಟು ಲೇಯರ್ ಇದ್ರೂ ಕೂಡ ಅದನ್ನು ತೆಗೆದುಬಿಡ್ತೀನಿ. ಅದಾದ ನಂತರ ಕಟ್ ಮಾಡ್ಕೊಳ್ಳೋದು. ಕೆಲವೊಂದು ಸಾರಿ ಪುಟ್ಟು ಲೇಯರ್ ಇರುತ್ತೆ, ತುಂಬ ತೆಳುವಾಗಿ ಕೂಡ ಇರುತ್ತೆ. ಅದನ್ನು ಚಾಕುವಿನಿಂದ ಈ ರೀತಿ ತೆಗೆದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಆ ಲೇಯರ್ನು ಕೂಡ ತೆಗೆದುಬಿಡ್ತೀನಿ, ಇಲ್ಲಾಂದರೆ ತುಂಬ ನಾರ್ ಥರ ಆಗುತ್ತೆ. ತಿಂತಾ ಇದ್ದರೆ ಬಾಯಲ್ಲಿ ಹಾಗೆ ಉಳಿದ್ಬಿಡುತ್ತೆ, ಸಮಿಯೋದೇ ಇಲ್ಲ. ಅದಕ್ಕೋಸ್ಕರ
ಕಂಪ್ಲೀಟಾಗಿ ಒಂದು ಚಿಕ್ಕ ಲೇಯರ್ ಇದ್ರೂ ಕೂಡ ಅದನ್ನು ಕಟ್ ಮಾಡಿ ತೆಗೆದು ಇನ್ನು ಮಿಕ್ಕೊಂಡಿರುವಂಥ ಒಂದು ಕಂಪ್ಲೀಟ್ ದಿಂಡು ಥರ ಬಂದಿರುತ್ತಲ್ವ ಅದನ್ನು ಮಾತ್ರ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಳ್ಳುವಾಗ ಇದರಲ್ಲಿ ಈ ರೀತಿ ನಾರು ಥರ ಬರುತ್ತೆ, ಅದನ್ನೆಲ್ಲ ತೆಗಿಬೇಕು. ಸ್ವಲ್ಪ ಚಾಕುಗೆ ಎಣ್ಣೆನ ಹಾಕ್ಕೊಂಡ್ರೆ ಆ ನಾರು ಥರ ಎಲ್ಲ ಚಾಕುಗೆ ಅಂಟ್ಕೊಳ್ಳೋದಿಲ್ಲ. ಇಲ್ಲಾಂದರೆ ಈ ರೀತಿ ಕಟ್ ಮಾಡ್ಕೊಳ್ಳೋವಾಗ ಈ ರೀತಿ ರೋಲ್ ಮಾಡ್ಕೋತಾ ಇದ್ದರೆ ಅದರಲ್ಲಿರುವಂಥ ನಾರೆಲ್ಲ ಬಂದುಬಿಡುತ್ತೆ. ಚಾಕುವಿನಿಂದನಾದ್ರೂ ಕಟ್ ಮಾಡ್ಕೋಬೋದು. ಅದೇ ಕಾಯಿ ತುರಿಯೋ ಮಣೆ ಇಳುಗಮಣೆ ಅಂತ ಹೇಳ್ತಾರಲ್ವ, ಅದರಿಂದ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ನಾರನ್ನ ತೆಗಿಬೋದು. ಬಟ್ ಇದು ತುಂಬ ಎಳ್ಸಾಗಿತ್ತು, ತುಂಬ ಜಾಸ್ತಿ ನಾರು ಕೂಡ ಇರಲಿಲ್ಲ. ಸೊ ಹಾಗಾಗಿ ಚಾಕುವಿನಿಂದನೇ ಕಟ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ತುಂಬ ಸಣ್ಣದಾಗಿಯೇ ಕಟ್ ಮಾಡ್ಕೋತೀನಿ. ಯಾಕೆ ಅಂತಂದರೆ ತಿನ್ನೋವಾಗ ಜಾಸ್ತಿ ನಾರು ಥರ ಸಿಗೋದಿಲ್ಲ. ಈ ಹುರುಳಿಕಾಳು ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ಸಣ್ಣದಾಗಿ ಕಟ್ ಮಾಡಿದ್ರೆ. ಅದಕ್ಕೋಸ್ಕರ ತೀರಾ ಸಣ್ಣದಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು 2-3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ ನೀರಿನಲ್ಲಿ ಹಾಕಿ ಇಟ್ಕೋಬೇಕು, ಆವಾಗ ಕಪ್ಪಾಗೋದಿಲ್ಲ. ಅಷ್ಟರಲ್ಲಿ ನೀರು ಕೂಡ ಕುದೀತಾ ಇತ್ತು. ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಬೇಯೋದಕ್ಕೆ ಇಟ್ಕೊಳ್ಳೋದು. ಹಾಗೆ ಸೈಡಲ್ಲಿ ಕುಕ್ಕರ್ ಕೂಡ ಕೂಗಿರುತ್ತೆ, ಅದು ಕೂಲ್ ಆಗಬೇಕಲ್ವ. ಹಾಗೆ ಸೈಡಲ್ಲಿ ಅನ್ನ ಕೂಡ ಆಗ್ತಾ ಇರುತ್ತೆ. ಇಲ್ಲಿ ಪಲ್ಯಕ್ಕೆ ಬೇಕಾಗಿರುವಂತಹ ಒಗ್ಗರಣೆಗೆ ಈರುಳ್ಳಿ ಹಾಗೆ ಸ್ವಲ್ಪ ಬಸ್ಸಾರಿಗೆ ಬೇಕಾಗಿರುವಂಥ ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊತಾ ಇದ್ದೀನಿ. ಬಸ್ಸಾರಿಗೆ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋದಕ್ಕೆ ಬೇಕು ಅಂತ. ಹಾಗೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಈ ರೀತಿ ಕ್ರಷ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ, ಅದು ಒಗ್ಗರಣೆಗೆ ಬೇಕು ಅಂತ. ಇದಕ್ಕೆ ಸಿಪ್ಪೆ ತೆಗೆಯೋ ಅಗತ್ಯ ಇಲ್ಲ, ರುಬ್ಕೊಳ್ಳೋವಾಗ ಮಾತ್ರ ಸಿಪ್ಪೆ ತೆಗೆದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನು ಒಗ್ಗರಣೆಗೆ ಬೇಕಾಗಿರುತ್ತಲ್ವ, ಒಣಗಿರುವಂಥ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಮಸಾಲೆ ರುಬ್ಕೊಳ್ಳೋದಕ್ಕೂ ಕೂಡ ಕರಿಬೇವಿನ ಸೊಪ್ಪು ಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ನಾವು ಒಗ್ಗರಣೆ ಹಾಕ್ಕೊಂಡು ಪಲ್ಯ ಈಸಿಯಾಗಿ ಮಾಡ್ಕೋಬೋದು. ನೀಟಾಗಿ ಒಂದೇ ಕಡೆ ಎಲ್ಲ ಒಗ್ಗರಣೆಗೆ ಬೇಕಾಗಿರೋದನ್ನೆಲ್ಲ ಇಟ್ಕೋತೀನಿ. ಅಷ್ಟರಲ್ಲಿ ಅನ್ನ ಕೂಡ ಬೆಂದಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೋತೀನಿ, ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು, ಹಾಗಾಗಿ ಅಲ್ಲೇ ಇಟ್ಕೊಂಡು ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಂಡು ನೋಡಿದೆ, ಚೆನ್ನಾಗಿ ಬೆಂದಿತ್ತು ಹುರುಳಿಕಾಳು. ನಂತರ ಅದಕ್ಕೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆ ದಿಂಡನ್ನು ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ವಿಷಲ್ ಕೂಗಿಸ್ಕೊಳ್ಳೋದು. ಇನ್ನೊಂದು ವಿಷಲು ಕೂಡ ಬೇಡ, ತುಂಬ ಚೆನ್ನಾಗಿ ಬೆಂದೋಗ್ಬಿಡತ್ತೆ. ಇನ್ನೊಂದು ಕೂಗೋ ಸಮಯದಲ್ಲಿ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಇಲ್ಲಾಂದರೆ ಒಂದು ವಿಷಲ್ ಕೂಗಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅನ್ನ ಕೂಡ ಬೆಂದಿತ್ತು. ಹಾಗೆಯೇ ಆ ಗಂಜಿನೆಲ್ಲ ಬಸ್ತು ಇದನ್ನು ಈ ರೀತಿ ಚೆನ್ನಾಗಿ ಫ್ಲ್ಯಾಟ್ ಮಾಡಿಕೊಂಡು ಸಿಮ್ನಲ್ಲಿ ಇಟ್ಕೊಂಡು ಇನ್ನೊಂದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅನ್ನ ಉದ್ರುದ್ರಾಗಿ ರೆಡಿಯಾಗಿರುತ್ತೆ. ಹಾಗೆಯೇ ಈ ಗಂಜಿನ ಸುರಿದು ಬಿಡಲ್ಲ. ಇದನ್ನು ಈವ್ನಿಂಗ್ ಟೈಮ್ನಲ್ಲಿ ಸ್ವಲ್ಪ ಈರುಳ್ಳಿನೆಲ್ಲ ಹಾಕಿ ಕುಡಿತೀವಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಈ ಗಂಜಿ. ಹಾಗೆಯೇ ಇಲ್ಲಿ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಎತ್ತಿಟ್ಕೋತೀನಿ. ಅದು ಕಂಪ್ಲೀಟಾಗಿ ಕೂಲ್ ಆಗೋ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕ್ಕೋತಾ ಇದ್ದೀನಿ. ಸಾಂಬಾರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಕೆಲವರು ಟೊಮೆಟೊನೂ ಕೂಡ ಹಾಕ್ಕೋಬೋದು, ನಾನು ಹುಣಸೆ ಹಣ್ಣನ್ನು ಸೇರಿಸ್ಕೋತೀನಿ. ಹಾಗೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಈ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿನ ಇದರೊಳಗಡೆ ಸೇರಿಸ್ಕೋಬೇಕು. ಹಾಗೆಯೇ ತೆಂಗಿನಕಾಯಿ ಕೂಡ ಬೇಕಾಗುತ್ತೆ ಇದನ್ನು ರುಬ್ಕೊಳ್ಳೋದಕ್ಕೆ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ 1-2-3 ಸ್ಪೂನಷ್ಟು ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು. ಇನ್ನೊಂದು ಸ್ವಲ್ಪ ತೆಂಗಿನಕಾಯಿನ ಪಲ್ಯಕ್ಕೆ ಬೇಕಾಗುತ್ತೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಈ ಹಂತದಲ್ಲೇ ಇದಕ್ಕೆ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಬಸ್ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸಿ ಇವಾಗ ಈ ಕುಕ್ಕರ್ ಕೂಡ ಕೂಗಿರುತ್ತೆ, ಆ ವಿಷಲೆಲ್ಲ ತೆಗೆದು ಈ ರೀತಿ ಒಂದು ಪಾತ್ರೆಗೆ ಸಾಂಬಾರು ಮಾಡ್ಕೋತೀರಲ್ವ ಅದೇ ಪಾತ್ರೆಗೇ ನೀರನ್ನು ಶೋಧಿಸ್ಕೊಳ್ಳೋ ಥರ ಈ ಪಾತ್ರೆನ ಇಟ್ಕೊಂಡು ಅದಾದ ನಂತರ ಈ ತೂತುನ್ ಬೋಸಿನ ಇಟ್ಕೊಂಡು ಈ ಕಾಳು ಮತ್ತು ಬಾಳೆ ದಿಂಡನ್ನು ಶೋಧಿಸ್ಕೊಂಡಿದ್ದೀನಿ. ಹಾಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹುರುಳಿಕಾಳು ಬಾಳೆ ದಿಂಡನ್ನು ಹಾಕ್ಕೋತೀನಿ. ಸೆಪ್ರೇಟಾಗಿ ಬರೀ ಹುರುಳಿಕಾಳು ಬೇಯಿಸ್ಕೊಂಡಿರ್ತೀರಲ್ವ ಅದನ್ನೇ ಸೇರಿಸ್ಕೋಬೋದು. ನಾನು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೆ, ಸೊ ಹಾಗಾಗಿ ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ನೀಟಾಗಿ ರುಬ್ಕೊಂಡಿದ್ದೀನಿ ನುಣ್ಣಗಿರೋ ಥರ. ಹಾಗೆಯೇ ಈ ನೀರು ಬಸ್ದಿಟ್ಕೊಂಡಿರ್ತೀವಲ್ವ ಅದೇ ನೀರಿಗೆನೆ ರುಬ್ಬಿಟ್ಕೊಂಡಿರುವಂತಹ ಮಸಾಲನೆಲ್ಲ ಹಾಕಿ ಹಾಗೆ ಇದನ್ನು ಚೆನ್ನಾಗಿ 1 ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರು ಯಾವುದ್ರಲ್ಲಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ನೀರನ್ನು ಶೋಧಿಸ್ಕೊಂಡ್ರೆ ಜಾಸ್ತಿ ಪಾತ್ರೆ ಕೂಡ ಆಗೋದಿಲ್ಲ, ಒಂದೇ ಸಾರಿ ಸಾಂಬಾರನ್ನ ಮಾಡ್ಕೋಬೋದು ಅಂತ ಸಾಂಬಾರು ಪಾತ್ರೆಗೇ ಶೋಧಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಆಲ್ರೆಡಿ ಕಾಳನ್ನು ಬೇಯೋವಾಗ ಉಪ್ಪನ್ನು ಹಾಕ್ಕೊಂಡಿರ್ತೀನಿ, ಈ ಹಂತದಲ್ಲಿ ನೋಡ್ಕೊಂಡು ಸೇರಿಸ್ಕೋತೀನಿ. ಸ್ವಲ್ಪ ಹಾಕಿ ಬೇಕು ಅಂದರೆ ಇನ್ನೊಂದು ಸಾರಿ ಸೇರಿಸ್ಕೋಬೋದು.
ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇರಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊತೀನಿ. ನಮ್ಮ ಮನೆಯಲ್ಲಿ ಬೆಲ್ಲ ಹಾಕ್ಕೊಂಡ್ರೆ ಸಾಂಬಾರಿಗೆ ತುಂಬ ಇಷ್ಟ ಆಗುತ್ತೆ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಅಲ್ವಾ. ನಮ್ಮ ಮನೆಯಲ್ಲಿ ಈ ಥರ ಇಷ್ಟ ಆಗುತ್ತೆ, ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಕೂಡ ಕುದೀತಾ ಇತ್ತು. ಅದನ್ನು ಇನ್ನೊಂದು ಸೈಡ್ಗೆ ಎತ್ತಿಟ್ಕೊಂಡು ಇನ್ನೊಂದು ಸೈಡಲ್ಲಿ ಇಲ್ಲಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಅದಕ್ಕಾದ ನಂತರ ಸಾಸಿವೆ, ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡು ಇನ್ನೊಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಈರುಳ್ಳಿಗೆ ಉಪ್ಪನ್ನು ಹಾಕ್ಕೋಬೇಕು. ಒಗ್ಗರಣೆಗೆ ಈ ರೀತಿ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿಗೂ ಕೂಡ ತುಂಬ ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ. ಪಲ್ಯದಲ್ಲಿ ಸಪ್ಪೆ ಸಪ್ಪೆ ಥರ ಅನಿಸೋದಿಲ್ಲ. ಇದಕ್ಕೂ ಕೂಡ ಕರೆಕ್ಟಾಗಿ ಉಪ್ಪನ್ನು ಹಾಕಿ ಪಲ್ಯಕ್ಕೆ ಉಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದೇ ಒಗ್ಗರಣೆನೇ ಸಾಂಬಾರಿಗೂ ಕೂಡ ಸೇರಿಸ್ಕೊಂಡಿದ್ದೀನಿ. ಅದಕ್ಕೇನೋ ಎಕ್ಸ್ಟ್ರಾ ಒಗ್ಗರಣೆ ಅಂತ ಹಾಕ್ಕೊಂಡಿಲ್ಲ. ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನೇ ಸ್ವಲ್ಪ ಎತ್ತ ಹಾಕಿದ್ರೆ ಸಾಂಬಾರು ಕೂಡ ರೆಡಿ ಇರುತ್ತೆ. ಹಾಗೆ ಶೋಧಿಸಿ ಇಟ್ಕೊಂಡಿರುವಂಥ ಬಾಳೆದಿಂಡು ಹಾಗೆ ಹುರುಳಿಕಾಳನ್ನು ಸೇರಿಸಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನ ಹಾಕಿ, ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಹುರುಳಿಕಾಳು ಬಸ್ಸಾರು ಹಾಗೆ ಪಲ್ಯ ಕೂಡ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿ ಅನ್ನ ರೆಡಿಯಾಗಿದೆ ಅಂತ. ಈ ಮಸಾಲೆನೆಲ್ಲ ಹಾಕ್ಕೊಂಡಿರೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಇದನ್ನು ಒಂದೇ ಸಾರಿ ನೈಟ್ಗೂ ಆಗೋ ಥರ ಮಾಡಿಕೊಂಡ್ರೆ ನೈಟ್ ಟೈಮ್ನಲ್ಲಿ ಸ್ವಲ್ಪ ರೈಸ್ ಮಿಕ್ಕೊಂಡಿರುತ್ತೆ, ಅದಕ್ಕೆ ಮುದ್ದೆ ಮಾಡಿಕೊಂಡ್ರೆ ರಾತ್ರಿ ಅಡುಗೆ ಮಾಡೋದು ಕೂಡ ತಪ್ಪುತ್ತೆ. ಈ ರೀತಿ 2 ಟೈಮ್ಗೂ ಆಗೋ ಥರ ಮಾಡ್ಕೋಬೋದು. ಇವಾಗ ಪಲ್ಯ ಕೂಡ ರೆಡಿ ಇತ್ತು. ಊಟನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮಾಡಿದಂಥ ಗಂಜಿ ಕೂಡ ಇತ್ತಲ್ವ, ಗಂಜಿ ಏನಾದರೂ ಕುಡಿತೀನಿ ಅಂತ ಅಂದ್ಕೊಂಡಿದ್ರೆ ಗಂಜಿ ಬಸ್ಕೋತೀನಲ್ವ, ಆ ಟೈಮ್ನಲ್ಲೇ ಸ್ವಲ್ಪ ಅನ್ನ ಗಂಜಿ ಒಳಗಡೆ ಹೋಗೋ ಥರ ನೋಡ್ಕೊಂಡಿರ್ತೀನಿ. ಅಂದರೆ ಅನ್ನ ಬೀಳೋ ಥರ ನೋಡ್ಕೊಂಡಿರ್ತೀನಿ. ಮಧ್ಯದಲ್ಲಿ ಅನ್ನ ಸಿಗ್ತಾ ಇದ್ದರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಗಟ್ಟಿಯಾಗಿಯೂ ಕೂಡ ಇರುತ್ತೆ ಅಂತ. ಇದಕ್ಕೆ ಎಕ್ಸ್ಟ್ರಾ ಉಪ್ಪನ್ನು ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ಅನ್ನ ಮಾಡ್ಕೊಳ್ಳೋವಾಗಲೇ ಉಪ್ಪನ್ನು ಹಾಕ್ಕೊಂಡಿರ್ತೀವಲ್ವ, ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.